ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಈ ಒಂದು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಅವರೇ ಮತ್ತೆ ನಮ್ಮ ಇವತ್ತು ಒಂದು ಸರ್ಜಾಪುರದಲ್ಲಿ ಗಲಾಟೆ ವಿಚಾರ. ಅದು ಸರ್ಜಾಪುರದಲ್ಲಿ ಗಲಾಟೆ ಅಂದರೆ ಇದುವರೆಗೂ ಯಾವತ್ತೂ ಪೀಸ್ಫುಲ್ ಆಗಿ ಆಗ್ತಾ ಇತ್ತು. ಆದರೆ ಈ ಬಾರಿ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಅಂತ ನನ್ನ ಗಮನಕ್ಕೆ ಬಂತು. ನಾನು ಊರಲ್ಲಿ ಇರಲಿಲ್ಲ, ಹೊರಗಡೆ ಇದ್ದೆ. ನಂದು HSR ಮತ್ತೆ ನಾನೆಲ್ಲ ವಿಚಾರ ಮಾಡಿಕೊಂಡಾಗ ನನಗೆ ತಿಳಿದು ಬಂದಿದ್ದೇನೆಂದರೆ ಈ ಥರ ಪ್ರಕಾಶ್ ಅನ್ನೋರು ನಮ್ಮ ಮಧು ಅನ್ನೋ ಒಬ್ಬ ಕಾರ್ಯಕರ್ತನ ಕಪಾಳಕ್ಕೆ ಹೊಡೆದು ಅದಾದ ನಂತರ ಸಣ್ಣ ಪುಟ್ಟ ಮಾತುಕತೆ ಆಗಿ ಸ್ವಲ್ಪ ಘರ್ಷಣೆ ಆಯಿತು ಅಂತೇಳಿ ಒಂದು ಸ್ವಲ್ಪ ಪ್ರಕಾಶ್ ಅವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಕ್ಕೋಸ್ಕರ ಇದು ಗಲಾಟೆ ಆಯಿತು ಅಂತ ನನಗೆ ಮಾಹಿತಿ ಬಂತು. ನಾವು ಯಾರು ಆ ಸ್ಥಳದಲ್ಲಿ ನಮಗೆ ಮಾಹಿತಿ ಇರಲಿಲ್ಲ. ಅದಾದ ನಂತರ ಅದನ್ನು ಪೊಲೀಸವರು ಅವರ ಒಂದು ತನಿಖೆಯಲ್ಲಿ ಅವರು ಅದನ್ನು ಸ್ಪಷ್ಟಪಡಿಸ್ತಾರೆ ಏನು ವಿಚಾರ. ಅದನ್ನು ಇವತ್ತು BJP ಅವರು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ನಾವು 3 ಬಾರಿ ಸತತವಾಗಿ ಶಿವಣ್ಣ ತಾಲೂಕಿನ ಗೆದ್ದಿದ್ದಾರೆ, ಯಶಸ್ವಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಜಾತ್ಯತೀತವಾಗಿ ಅವರು ತುಂಬ ಎಲ್ಲ ಸೂಕ್ಷ್ಮತೆಯನ್ನು ಅರ್ತಿರೋ ಅಂತ ಒಬ್ಬ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ. ಅವರು ಇಂಥ ವಿಚಾರಗಳಿಗೆ ಯಾವತ್ತೂ ಮುಂದೆ ಬರ್ತಕ್ಕಂಥವ್ರು ಅಲ್ಲ, ಅದನ್ನು ಪ್ರೇರೇಪಿಸ್ತಕ್ಕಂಥವ್ರು ಅಲ್ಲ. ಅದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅವ್ರಿಗೆ ಕಳಂಕ ತರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಅವರು ಊರಲ್ಲಿ ಪ್ರಕಾಶ್ ಅವರು ಮತ್ತು ಶ್ರೀನಿವಾಸ್ ಅವರು ಅಣ್ತಮ್ಮಂದ್ರಿದ್ದಂತೆ ಬದುಕ್ತಾ ಇದ್ದಂಥವ್ರು. ಏನೋ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಅವ್ರ ಪಕ್ಷಕ್ಕೆ ಕೆಲಸ ಮಾಡ್ಬೋದು, ಇವ್ರ ಪಕ್ಷಕ್ಕೆ ಕೆಲಸ ಮಾಡ್ಬೋದು, ಒಬ್ಬ ಕಾರ್ಯಕರ್ತ. ಹಾಗಂತೇಳಿ ಹಣೆಪಟ್ಟಿ ಕಟ್ಕೊಂಡು ಯಾರು ಬದುಕೋದಿಲ್ಲ. ಇವತ್ತು ಶ್ರೀನಿವಾಸ್ ಅವರು ಕೂಡ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಮತ್ತು ಇಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಪ್ರತಿ ಎಲ್ಲ ಜನಾಂಗದಲ್ಲೂ ಕೂಡ ತುಂಬ ವಿಶ್ವಾಸವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿದರ್ಶನ ತಾವೆಲ್ಲ ನೋಡಿದ್ದೀವಿ. ಇವತ್ತು BJP ಅವರು ಇದನ್ನೇ ಒಂದು ದೊಡ್ಡ ಒಂದು ಅಸ್ತ್ರವಾಗಿ ತಗೊಂಡು ಇದನ್ನು ರಾಜಕೀಯ ಪ್ರೇರಿತವಾಗಿ ಇವತ್ತು ಕಳಂಕ ತರಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಹೊರಟಿರ್ತಕ್ಕಂಥದ್ದು ದುಃಖ ತರ್ತಕ್ಕಂಥ ವಿಚಾರ. ಏಕೆಂದರೆ ಸಹಜವಾಗಿ ನಮ್ಮ ಊರು ಇವತ್ತು ಇವರೆಲ್ಲ ಇಂಟರ್ಫಿಯರ್ ಆಗಿ ಇವತ್ತು ದೊಡ್ಡದು ಮಾಡಿಕೊಂಡು ಊರಿನಲ್ಲಿ ಶಾಂತಿ ಕೆಡಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈಗ ಅದು ಗಲಾಟೆ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಇದು ಅವರವ್ರ ಕಾರ್ಯ. ಈಗ ಮೊದಲನೇದಾಗಿ ಪ್ರಕಾಶ್ ಅವರು ಮಧು ಮತ್ತು ನಮ್ಮ ಆಂಜಿ ಅನ್ನೋ ಹೊಡೆದಿ ಕಾಂಗ್ರೆಸ್ ಪಕ್ಷದ ಹುಡುಗರನ್ನ ಹೊಡೆದ ಮೇಲೆ ಅದನ್ನು ಯಾಕಪ್ಪ ಹೊಡೆದೆ ಅನ್ನೋ ಒಂದು ವಿಚಾರದಲ್ಲಿ ನೀನು ಯಾವನು ಕೇಳೋಕೆ ಅಂತ ಏನೋ ಹೇಳಿ ಇದಾಯಿತು ಅಂತೇಳಿ ನನಗೂ ವಿಚಾರ ಬಂತು. ಅದನ್ನು ಪೊಲೀಸವರನ್ನು ವರದಿ ತನಿಖೆ ಮಾಡ್ತಾರೆ. ಅದು ಸತ್ಯಾಸತ್ಯತೆ ಕಾನೂನು ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ಪೊಲೀಸವರು ಅದು ನೋಡ್ಕೊಳ್ತಾರೆ. ಅದನ್ನು ರಾಜಕೀಯವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಸಹಜವಾಗಿ ಕರೆದಿರ್ತಾರೆ, ಬಂದಿರ್ತಾರೆ, ನೋಡ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರಲ್ಲ. ಮತ್ತು ನಾರಾಯಣ ಸ್ವಾಮಿ ಅವರು ಮಾಜಿ ಇಲ್ಲಿ 3 ಬಾರಿ 4 ಬಾರಿ ಶಾಸಕರಾಗಿದ್ದಂಥವ್ರು, ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಅದನ್ನು ಯಾವ ರೀತಿ ಆಗಿರುತ್ತೆ ಅಂತೇಳಿ ತಿಳ್ಕೊಂಡು ಅದನ್ನು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಅವ್ರಿಗೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಯಾರ್ಯಾರು ಏನು ಇರ್ತಾ ಅಂತ ಎಲ್ಲ ಗೊತ್ತಿದೆ. ಅವರು ಇದನ್ನು ರಾಜಕೀಯವಾಗಿ ಬಳಸ್ಕೋಬಾರ್ದು. ಯಾಕೆಂದರೆ ಊರಿನ ವಿಚಾರ ಆಗಿರೋದ್ರಿಂದ ಊರಿನಲ್ಲಿ ಒಂದು ಪೀಸ್ ಕಮಿಟಿ ಮಾಡಿ. ಯಾಕೆಂದರೆ ಅವರು ಈಗ ಪ್ರಕಾಶ್ ಅವರು ಬೇರೆಯವರೆಲ್ಲ, ನಮ್ಮ ಶ್ರೀನಿವಾಸ್ ಅವರು ಬೇರೆ ಎಲ್ಲ, ಅವರೆಲ್ಲ ಪ್ರತಿದಿನ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಅವ್ರ ಅಣ್ಣ ಶ್ರೀನಿವಾಸ್ ಅವರ ಅಣ್ಣ ಪ್ರಕಾಶು, ವೆಂಕಟೇಶ್ ಶ್ರೀನಿವಾಸ್ ಅವರ ಅಣ್ಣ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಪ್ರಕಾಶ್ ಅವರು ಒಟ್ಟಿಗೆ ವ್ಯವಹಾರಗಳು ಮಾಡ್ತಾರೆ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಹೊಡೆದಿರ್ತಕ್ಕಂಥದ್ದು ಅದು ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಏನು ಹೇಳಿದ್ರು. ಅದು ಗ್ರೌಂಡ್ ರಿಯಾಲಿಟಿ ಎಲ್ಲ ಪೊಲೀಸವರು ಅಲ್ಲಿ ಸಾಕ್ಷಿಯಾಗಿದ್ದಾರೆ. ಮತ್ತು
ಮತ್ತೆ ಎಲ್ಲ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಬೂತ್ ಹತ್ರ ಇದ್ದೇ ಇರ್ತಾರೆ. ಈಗ ಇವ್ರ ಪಕ್ಷಕ್ಕೆ ಇವ್ರು ಕೇಳ್ತಾರೆ, ಅವ್ರ ಪಕ್ಷಕ್ಕೆ ಅವ್ರು ಕೇಳ್ತಾರೆ. ಇವ್ರ ಪಕ್ಷಕ್ಕೆ ಇವ್ರು ಕೇಳುವಾಗ ಏನೋ ನೀವು ಕೇಳೋದು ಅಂತ ಹೇಳ್ಬಿಟ್ಟು ಈ ತರ ಇಂಥವ್ರು ಹುಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಏನೋ ಹೊಡೆದ ನಮ್ಮನ್ನ. ಅದಕ್ಕೆ ಬಂದು ಏನಪ್ಪ ಹಿಂಗಾಯ್ತು ಅಂತ ಕೇಳಿದ್ದಕ್ಕೆ ಸಣ್ಣ ಪುಟ್ಟ ಗಲಾಟೆ ಆಯ್ತು ಅಂತೇಳಿ ನನಗೂ ತಿಳಿಸಿದ್ರು. ಇದು ಸಣ್ಣ ಪುಟ್ಟ ಆ ಮಟ್ಟದಲ್ಲಿ ಊರಿನ ವಿಚಾರ. ಊರಲ್ಲಿ 4 ಜನ ಇರ್ತಾರೆ, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಒಂದು ಪೀಸ್ ಕಮಿಟಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ತುಂಬಾ ಒಳ್ಳೇದಿದೆ. ಇದನ್ನ ಬೆಳೆಸ್ಕೊಂಡು ಹೋದ್ರೆ ಸುಮ್ಮನೆ ಊರಲ್ಲಿ ಶಾಂತಿ ಕೆಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಬಿಜೆಪಿಯವರೆಗೂ ನಾನು ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ನಾರಾಯಣಸ್ವಾಮಿ ಅವ್ರಿಗೂ ಕೂಡ ಮತ್ತೆ ಅಶೋಕ್ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಇದು ಈ ಒಂದು ಗಲಾಟೆ ಸಣ್ಣ ಪುಟ್ಟ ಆ ಊರಿನ ಒಂದು ಲಿಮಿಟ್ ಅಲ್ಲಿ ಆಗಿರ್ತಕ್ಕಂಥದ್ದು. ಅದನ್ನ ಬಗೆಹರಿಸ್ತಕ್ಕಂಥ ಒಂದು ಕಾರ್ಯ ನೀವು ಮಾಡಬೇಕಾಗ್ತದೆ. ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ನೀವು ಅವ್ರನ್ನ ಬಲಿಪಶು ಮಾಡೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಬೇರೆ ಏನಾದ್ರು ಕೇಳ್ಬೇಕಾ? ಎಲ್ಲ ನನ್ನ ಮಾಧ್ಯಮ ಪತ್ರಿಕಾ ಮಿತ್ರರೇ, ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತ ಮಧು ಮತ್ತೆ ಆಂಜಿ ಇಬ್ಬರೂ ಕೂಡ ಇಬ್ಬರು ಹೆಂಗಸರು ಬಂದಿದ್ದಾರೆ. ಲೇಡೀಸ್ ಬಂದಾಗ ಅವರು 80 ಮತ್ತು 81 ಬೂತ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಅವರು ನೋಡಿ ಇದು 80 ಇದು 81 ಅಂತೇಳಿ ಅಲ್ಲಿ ತೋರಿಸ್ಬಿಟ್ಟು ಬಂದಿದ್ದಾರೆ. ಆಚೆಗಡೆ ಬಂದ್ಮೇಲೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಯಾರೋ ಇದ್ದಾಗ ನೀನು ಯಾಕೆ ಬಂದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೇನು ಮಾತಾಡಿಲ್ಲಪ್ಪ, ಅವ್ರಿಗೆ ಕೇಳಿದ್ರು, ಹೋಗ್ಬಿಟ್ಟು ನಾನು ವಾಪಸ್ ತೋರಿಸ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಫೋಟೋ ಶ್ರೀನಿವಾಸ್ ಅಂತೇಳಿ ನಮ್ಮ ಬಿಜೆಪಿ ಮುಖಂಡರು ಮತ್ತೆ ಜಯಪ್ರಕಾಶ್ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವನ್ನ ಮಧುನ ಬೈದು ಒಂದು ಏಟು ಹೊಡೆದಿದ್ದಾರೆ ಅವ್ರಿಗೆ. ಮಧುಗೆ ಏಟ್ ಆಗಿದೆ. ಅವ್ರಿಗೆ ಸ್ವಲ್ಪ ಹೊಡೆದ್ಮೇಲೆ ಇದನ್ನ ಮತ್ತೆ ಆ ಬೂತಲ್ಲಿ ಇವ್ರ ಬೂತಲ್ಲಿ ಆಂಜಿಯವ್ರ ಬೂತಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಒಂದು ಹೆಚ್ಚು ಮತಗಳು ನಮಗೆ ಬಂದಿದ್ದಾವೆ. ಇದನ್ನ ಸಹಿಸಲಾರ್ದಿರ ಅವ್ರ ಮೇಲೆ ಒಂದು ಚಿತ್ ಸಾಧಿಸುವಂತ ಕೆಲಸವನ್ನ ಇವತ್ತು ಜಯಪ್ರಕಾಶ್ ಇವರು ಫೋಟೋ ಶ್ರೀನಿವಾಸ್ ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ಅವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಆ ಬೂತಲ್ಲೇನೆ ಕೆಲವೊಂದು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಮುಖಂಡರು ಸೇರ್ಪಡೆ ಆಗಿದ್ದಾರೆ. ಇದನ್ನ ಅವರು ಜಿದ್ದಾಗಿಟ್ಕೊಂಡು ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ಗಲಾಟೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅಂತ ಹೇಳಿ ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ. ಅದಾದ್ಮೇಲೆ ಏನಾಗಿದೆ, ಇಬ್ರು ಗಲಾಟೆ ಮಾಡ್ಕೊಂಡು ಆ ಸ್ಕೂಲ್ ಹತ್ರ ಬಂದಾಗ ನಮ್ಮ ಶ್ರೀನಿವಾಸ್ ಯಾರು ಮಾಜಿ ಅಧ್ಯಕ್ಷ, ಈ ಬಾರಿನೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯ, ಉಪಾಧ್ಯಕ್ಷರ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತು ಅದನ್ನ ಒಂದು ವಿಶ್ವಾಸದಿಂದ ಅವರು ಪ್ರಕಾಶ್ ಅವ್ರ ಮೇಲೆ ಹಣ ಬಾರಣ, ದಯವಿಟ್ಟು ಇದೆಲ್ಲ ಯಾಕಣ ಸುಮ್ಮನೆ ಗಲಾಟೆಗಳು ಅಂತೇಳಿ ಹೆಗ್ಲ ಮೇಲೆ ಕೈ ಹಾಕೊಂಡು ಅವ್ರು ಮಾತಾಡ್ಸ್ಕೊಂಡು ಬರುವಂತ ಸಂದರ್ಭದಲ್ಲಿ, ನೀನ್ ಯಾವನೋ ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡು ಬಂದಿದ್ದೆ, ನೀನ್ ಯಾರು ನನ್ನ ಮಾತಾಡ್ಸಕ್ಕೆ, ನಮ್ಮ ಹತ್ರ ಕೆಲಸ ಮಾಡ್ಕೊಂಡಿದ್ರು ಹಂಗೆ ಹಿಂಗೆ ಬೈದ್ರಂತೆ. ಬೈದಾಗ ಏನಣ್ಣ ಹಿಂಗೆ ಮಾತಾಡ್ತೀನಿ ಅಂತ ಸ್ವಲ್ಪ ನೂಪಾಟ ಆಗಿದೆ ಅಷ್ಟೇ. ಯಾರು ಕೂಡ ಹೊಡೆದಾಟ ಕೂಡ ಪ್ರಶ್ನೆ ಮಾಡಿಲ್ಲ. ಆ ಸಂದರ್ಭದಲ್ಲಿ ಅವರು ಅವಾಜ್ ಶಬ್ದದಿಂದ ಏನೋ ಬೈದಿದ್ದಾರೆ. ಬೈದಂತ ಸಂದರ್ಭದಲ್ಲಿ ಸರಿ ಪೊಲೀಸರು ಸೆಂಟ್ರಲ್ ಬಂದಿದ್ದಾರೆ. ಪೊಲೀಸರು ಸೆಂಟ್ರಲ್ ಬಂದು ಇಬ್ಬರಿಗೂ ಸಮಾಧಾನ ಪಡಿಸಿ ಆಯ್ತು ಹೋಗ್ರಪ್ಪ ಅಂತೇಳಿ ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗಿದೆ. ಏನು ವೋಟಿಂಗ್ ಕಂಟಿನ್ಯೂಷನ್ ಆದ್ಮೇಲೆ ಅದಾದ್ಮೇಲೆ ಮತ್ತೆ ನಮ್ಮ ಜಯಪ್ರಕಾಶ್ ಅವರು ಅಲ್ಲೇನೆ ಪ್ರಚಾರ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅಲ್ಲಿ ಗಲಾಟೆ ಆದ್ಮೇಲೆ ಪ್ರಚಾರ ಮಾಡಿಕೊಂಡು ಅಲ್ಲೇನೆ ಸುಮಾರು ಸಾಯಂಕಾಲ 6 ಗಂಟೆವರೆಗೂ ಅಲ್ಲೇ ಇದ್ದಾರೆ. ಅಲ್ಲೇ ಇರುವಂತ ಸಂದರ್ಭದಲ್ಲಿ ತಿರ್ಗಾ ಸಾಯಂಕಾಲಕ್ಕೆ ಏನಾಗಿದೆ, ಯಾರೋ ಬಿಜೆಪಿ ಲೀಗಲ್ ಶೆಲ್ ಯಾರೋ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದು. ಲೀಗಲ್ ಶೆಲ್ ಅವರು ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶಪೂರ್ವಕವಾಗಿ ಬಂದು ಅಲ್ಲಿ ಲೀಗಲ್ ಶೆಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾದ್ಮೇಲೆ ಅವರು ಪೊಲೀಸ್ನವ್ರು ಏನ್ ಕ್ರಮ ತಗೋಬೇಕು ಅದನ್ನ ಅವರು ಆಮೇಲೆ ಅವ್ರು ಮಾಡಿದ್ದಾರೆ. ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾನು ಅಶೋಕ್ ಅವರು ಹೇಳ್ತಾರೆ, ಅವ್ರಿಗೆ ವಾಂತಿ ಆಯ್ತು ಅದಾಯ್ತು ಅಂತ ಹೇಳಿ, ಅವ್ರಿಗೆ ಅಸಿಡಿಟಿ ಇದೆ, ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ಅದನ್ನ ಡಾಕ್ಟರ್ ಕೂಡ ಹೇಳಿದ್ದಾರೆ. ಅವ್ರಿಗೆ ಏನ್ ಸಮಸ್ಯೆ ಇದೆ ಏನು ಅಂತ ಹೇಳಿ ಡಾಕ್ಟರ್ ಕೂಡ ಹೋಗಿ
ಡಾಕ್ಟರ್ನು ಕೂಡ ಮಾತಾಡಿಸಿದ್ದಾರೆ. ಹಾಜರ್ ಪೊಲೀಸ್ ಅವರು ಪೊಲೀಸ್ನವರು ಮಾಡಿದ್ದಾರೆ. ಮತ್ತೆ ಡಾಕ್ಟರ್ನು ಕೂಡ ಅವರು ಡಾಕ್ಟರ್ ಕರೆಸಿ ಕೌನ್ಸಿಲಿಂಗ್ ಮಾಡಿದ್ದಾರೆ. ಅಶೋಕ್ ಅವರು ಅವರೆಲ್ಲಾನು ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅವ್ರು ವಾಂತಿ ಆಗಿರೋದು ಅಸಿಡಿಟಿಯಿಂದ, ಗ್ಯಾಸ್ಟ್ರಿಕ್ ಆಗಿದೆ, ಮತ್ತೆ ಬಿಸಿಲಲ್ಲಿ ಓಡಾಡಿರೋದಕ್ಕೆ ಆಗಿದೆ, ಬೇರೆ ಇದೇನು ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಅದು ಕೂಡ ನಮ್ಮ ಹತ್ರ ಇತ್ತು, ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಇದೆ, ಡಾಕ್ಟರ್ ಹೇಳಿರ್ತಕ್ಕಂಥ ಒಂದು ಮಾಹಿತಿನೂ ಕೂಡ ಇದೆ. ಆಮೇಲೆ ಇನ್ನೊಂದೇನಂದ್ರೆ, ಇವತ್ತು ಡಾಕ್ಟರ್ ಏನಾದ್ರು ಇದ್ರೆ ನೇರವಾಗಿ ಏನಿದೆ ಅದನ್ನ ಹೇಳ್ತಾರೆ. ಇವರು ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟಲ್ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳಿದಾಗ ಕೂಡ ಡಾಕ್ಟರ್ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಏನ್ ಬೇಕಾದ್ರೂ ಇದು ಯಾವಾಗ ಬೇಕಾದ್ರೂ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಎಲ್ಲ ಹೇಳಿದ್ದಾರೆ. ಹೇಳಿದ್ಮೇಲೆ ಮತ್ತೆ ಅಲ್ಲಿ ಡಾಕ್ಟರ್ ಹೇಳಿರೋದೇ ಬೇರೆ ಒಳಗಡೆ, ಇವ್ರು ಬಂದ್ಬಿಟ್ಟು ಈಚೆಗಡೆಗೆ ಮಾನ್ಯ ವಿರೋಧ ಪಕ್ಷ ನಾಯಕರು ಹಿರಿಯರಿದ್ದಾರೆ, ಮತ್ತೆ ಕೇಂದ್ರ ಸಚಿವರು ಕೂಡ ಹಿರಿಯರಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದರು, ಮತ್ತೆ ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಅವರು ಅಂದ್ರೆ ಅವರು ಒಂದು ಹಿರಿತನಕ್ಕೆ ಮತ್ತೆ ಇಂಥದ್ದೆಲ್ಲ ಎಷ್ಟೋ ನೋಡಿರ್ತಾರೆ. ಸಣ್ಣ ಪುಟ್ಟ ಚುನಾವಣೆ ಸಂದರ್ಭದಲ್ಲಿ ಪ್ರಶ್ನೆಗಳಾಗೋದು, ಗಲಾಟೆಗಳಾಗೋದು ಎಲ್ಲ ಕೂಡ ಸಹಜ. ಅದನ್ನು ಹೋಗ್ಬಿಟ್ಟು ಇವತ್ತು ರಾಜಕೀಕರಣಗೊಳಿಸುವಂಥದ್ದು ಅವರ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ. ಯಾಕಂದ್ರೆ ಸುಮಾರು 6 ಸಾರಿ ಇದೇ ನಮ್ಮ ಅಶೋಕ್ ಅವರು ಮಂತ್ರಿಗಳಾಗಿದ್ದವರು, ಶಾಸಕರಾಗಿದ್ದಂಥವ್ರು, ಮತ್ತೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆದ್ರೆ ಸರಿಯಾದಂತ ಒಂದು ಮಾಹಿತಿ ತಗೊಂಡ್ಬರ್ಬೇಕು, ಏನಾಗಿದೆ ಕರೆಕ್ಟ್ ಆಗಿ ಹೆಂಗೆ ಇದನ್ನ ರಾಜಕೀಕರಣಗೊಳಿಸ್ಬೇಕು, ಇದನ್ನೊಂದು ದೊಡ್ಡ ವಿಷಯ ಅಂತೇಳಿ ಮಾಡ್ಬೇಕು ಅನ್ನುವಂಥ ಪರಿಸ್ಥಿತಿ ಅಂತ ಬಂದಾಗ ಇಲ್ಲಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮದ ತರ ಇವತ್ತು ಕೆಲಸ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಇವೆಲ್ಲ ಸಹಜ, ಯಾವುದೋ ಒಂದು ಊರುಗಳಲ್ಲಿ ಸಣ್ಣ ಪುಟ್ಟ ಓಡಾಟ ಎಲ್ಲ ಇರ್ತವೆ. ಆಮೇಲೆ ಮತ್ತೆ ಊರಲ್ಲಿ ನಾವೆಲ್ಲ ಒಂದೇನಪ್ಪ ಅನ್ನೋ ಭಾವನೆ ಹೋಗ್ತಾರೆ. ಅದು ಆವಾಗಲೂ ಕೂಡ ನನ್ನ ಜಯಪ್ರಕಾಶ್ ಅವ್ರಿಗೆ, ಶ್ರೀನಿವಾಸ್ ಅವ್ರಿಗೆ ಎದುರಿನಲ್ಲಿ ನಮ್ಮ ಶ್ರೀನಿವಾಸ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅದು ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಗ್ರಾಮಕ್ಕೆ ಬೇಕಾಗಿದ್ದಂತ ಮೂಲಭೂತ ಸೌಕರ್ಯಗಳು ಕೊಡ್ಸೋದ್ರಿರ್ಬೋದು, ರಸ್ತೆಗಳಿರ್ಬೋದು, ನೋಡಿ ಇದು ಅವ್ರ ಸಂಪೂರ್ಣವಾದಂತ ಒಂದು ಮಾಹಿತಿ ಇದೆ, ಏನೇನು ಕೆಲಸ ಮಾಡಿದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಎಲ್ಲ ಇದೆ. ಆದ್ರೆ ಅವರನ್ನ ಒಂದು ರೌಡಿ ಸೀಟರು ಅದು ಇದು ಅಂತ ಹೇಳಿ ಅವರ ಒಂದು ತೇಜವು ಮಾಡುವಂಥದ್ದು ಇಷ್ಟರಿ. ಅವರು 10 ವರ್ಷ 12 ವರ್ಷ ಆಗಿದೆ, 10 ವರ್ಷ 12 ವರ್ಷದಿಂದ ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲ, ಒಂದು ಕೇಸ್ ಇಲ್ಲ, ಏನಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಮತ್ತೆ 2 ಬಾರಿ ಗ್ರಾಮ ಪಂಚಾಯತ್ ಜನಗಳು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಾಹಿತಿನೂ ಕೂಡ ಗ್ರಾಮದಲ್ಲಿ ಗೊತ್ತಿರ್ತದೆ ಅವ್ರಿಗೆ, ಯಾರ್ಯಾರು ಏನೇನು ಮಾಡ್ತಾರೆ, ಹೆಂಗಿದೆ. ಆದ್ರೆ MLA ಗೆದ್ದು ಬಿಡ್ಬೋದು, ಆದ್ರೆ MP ಗೆಲ್ಬಹುದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಗೆಲ್ಬಹುದು. ಆದ್ರೆ ಗ್ರಾಮ ಪಂಚಾಯತಿಲಿ ಗೆಲ್ಲೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಅಂತ ಒಬ್ಬ ವ್ಯಕ್ತಿ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಆಯ್ಕೆಯಾಗಿ ಅಧ್ಯಕ್ಷ ಕೆಲಸ ಮಾಡಿರ್ತಕ್ಕಂಥ, ಮತ್ತೆ ಉತ್ತಮವಾದಂತ ಒಂದು ಸೇವೆ ಮಾಡಿಕೊಂಡು ನಮ್ಮ ಗ್ರಾಮ ಉದ್ಧಾರ ಆಗ್ಬೇಕು, ಮತ್ತೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡು ಬರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಈ ರೀತಿಯಾಗಿ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ಮತ್ತೆ ಕೇಂದ್ರದಲ್ಲಿ ಇವತ್ತು ಸಚಿವರಾಗಿರ್ತಕ್ಕಂಥವ್ರು ಅವರು ರೌಡಿ ಶೀಟ್ರು ಅದು ಇದು ಅಂತೇಳಿ, ಯಾವ ರೌಡಿ ಶೀಟ್ರು ಇಲ್ಲ. ಆತರ ಇದ್ದಿದ್ರೆ ರೌಡಿ ಶೀಟ್ರು ಯಾರನ್ನು ತೆಗಿತಾರ? ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶನೂ ಕೊಡಲ್ಲ. ಇವತ್ತು 10 ವರ್ಷ ನಾನು ನೋಡಿದ್ದೀನಿ. 10 ವರ್ಷದಿಂದ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಗಲಾಟೆಗಳಿಗೆ ಇಲ್ಲ ಜಾತಿ ಮತ್ತೆ ವಿಷ ಬೀಜ ಬಿತ್ತುವಂತ ಕೆಲಸಗಳು ನಮ್ಮ ಇತಿಹಾಸದಲ್ಲಿ ಬಂದಿಲ್ಲ, ಬರೋದೇ ಇಲ್ಲ. ಎಲ್ಲರೂ ಕೂಡ ಸಾಮರಸ್ಯದಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ಬೇಕು, ಕ್ಷೇತ್ರದಲ್ಲಿ ಅಣ್ಣ ತಮ್ಮಂದ್ರ ತರ ಇರಬೇಕು ಅನ್ನುವಂಥ ಭಾವನೆಯಿಂದ ಕ್ಷೇತ್ರದಲ್ಲಿ ನಡ್ಕೊಂಡು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆಗೆ ಒಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಅಲ್ಲಿ ನಡೆಯೋದೇ ಹೇಳಿರೋದೇ ಬೇರೆ ಆದ್ರೆ ಮತ್ತೆ ಕೆಲವು ಈಚೆಗಡೆ ಬಂದು ಬೇರೆ ಹೇಳೋದಿಲ್ಲ. ಈ ರೀತಿಯಾಗಿ ಸ್ವಂತ ಒಂದು ನಿಲುವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷ ನಾಯಕರು. ಆದ್ರೆ ಇವತ್ತು 10-12 ವರ್ಷಗಳಿಂದಲೂ ಕೂಡ ನಮ್ಮ ಮುಖಂಡ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇದು ಇಂಥ ಒಂದು ವ್ಯವಸ್ಥೆನ ಯಾವತ್ತೂ ಕೂಡ ಮಾಡಿರಲಿಲ್ಲ. ಸರ್ಜಾಪುರದಲ್ಲೂ ಕೂಡ ಯಾವತ್ತು ಗಲಾಟೆಗಳಾಗಿಲ್ಲ, ಸಣ್ಣ ಪುಟ್ಟ ಆಗಿದ್ದಾವೆ. ಇವತ್ತು ಎಲ್ಲೂ ಕೂಡ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಚುನಾವಣೆ ಆಗಿದೆ. ಇವತ್ತು ವಿಧಾನಸಭಾ ಚುನಾವಣೆ ಆಗಿದೆ, ಒಂದೇ ಒಂದು ಸಣ್ಣ ಗಲಾಟೆಗಳಾಗಿಲ್ಲ. ಅದಕ್ಕೆ ಮುಂಚೆನೂ ಕೂಡ ಲೋಕಸಭಾ ಚುನಾವಣೆ ಆಗಿದೆ, ಅದು ಕೂಡ ಎಲ್ಲೂ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ZPDPಗಳು ಎಲೆಕ್ಷನ್ ಆಗಿದೆ, ನಗರಸಭೆ ಪುರಸಭೆ ಎಲೆಕ್ಷನ್ಗಳಾಗಿದೆ. ಇಡೀ ನಮ್ಮ ಕ್ಷೇತ್ರದಲ್ಲಿ ಯಾವಲ್ಲೂ ಕೂಡ ಒಂದು ಗಲಾಟೆ. ಅವ್ರೇನು ಪರ್ಪಸ್ ಆಗಿ ಆ ಒಂದು ವಾರ್ಡ್ ಅಲ್ಲಿ ಇವರು ಲೀಡ್ ಕೊಟ್ಬಿಟ್ಟಿದಾರಲ್ಲ, ಯಾರು ಆಂಜಿನನ್ನು ಮಧು ಅಂತೇಳಿ ಅವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಯಾರು ನಮ್ಮ ಇವರು ಶ್ರೀನಿವಾಸು, ಯಾರು ಫೋಟೋ ಶ್ರೀನಿವಾಸು, ಮತ್ತೆ ನಮ್ಮ ಇವರು ಜಯಪ್ರಕಾಶ್ ಅವರು, ಮತ್ತೆ ಅವರು ಅಲ್ಲಿದ್ದಂತ ಬಿಜೆಪಿ ಮುಖಂಡರು ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷ ಸೇರ್ಪಡಾಗಿದ್ದಾರೆ. ಅದರ ಒಂದು ದ್ವೇಷ ಇಟ್ಕೊಂಡು ಈ ರೀತಿಯಾಗಿ
ಈ ಒಂದು ಸಣ್ಣ ವಿಷಯ ಇದು, ಇದೇನು ದೊಡ್ಡ ವಿಷಯ ಅಲ್ಲ. ಆಗಿರ್ಬೋದು, ಎಲ್ಲ ಕಡೆನೂ ಚುನಾವಣೆಗಳೆಲ್ಲ ಆಗ್ತವೆ ಹೋಗ್ತವೆ. ಇದನ್ನ ಬಂದು ಅವ್ರಿಗೆ ಹೇಳಿ, ನೋಡಪ್ಪ ಹಿಂಗೆಲ್ಲ ಮಾಡ್ಕೋಬಾರ್ದು ಅಂತ ಹೇಳಿ ಇಬ್ಬರನ್ನು ಕರೆಸಿ ಮಾತಾಡಿ ಸೆಪರೇಟ್ ಮಾಡ್ಬೋದಾಗಿ. ಇದು ನಾವು ಕೂಡ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ, ಏನೋ ಸಣ್ಣ ಗಲಾಟೆ ಬಿಡು ಅಂತ ನಾವು ಅದ್ರ ಬಗ್ಗೆ ತಲೆಗಿಲ್ಲ. ಆದ್ರೆ ಇದನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮತ್ತೆ ಮಾನ್ಯ ಹಿರಿಯರು ನಮ್ಮ ನಾರಾಯಣಸ್ವಾಮಿ ಅವರು ಇದನ್ನ ಹೈಪ್ ಮಾಡುವಂತ ಪ್ರೇಮೆ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮದಗಿಂತ ಹೆಚ್ಚಾಗಿ ಎಲ್ಲಾ ಸಮುದಾಯದವರು ಕೂಡ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಅದನ್ನ ಇವತ್ತು ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನ ಕೆಡಿಸುವಂತ ಕೆಲಸವನ್ನ ಈ ಮಟ್ಟಕ್ಕೆ ತರುವಂತದ್ದು ಸರಿ ಇಲ್ಲ. ಇಂಥ ಒಂದು ವಿಷಯವನ್ನ ಯಾವತ್ತೂ ಕೂಡ ಯಾರು ಮಾಡಬಾರ್ದು. ಅದೇನಾದ್ರು ಇದ್ರೆ ಅದನ್ನ ತಿಳಿಸೋಣ. ಇವಾಗ ಮನೋಹರ್ ಅವರು ಇದ್ದಾರೆ ಗ್ರಾಮದಲ್ಲಿ, ಮತ್ತೆ ನಮ್ಮ ಮುಖಂಡರುಗಳಿದ್ದಾರೆ, ಅಣ್ಣ ತಮ್ಮ ತರ ಒಂದು ಒಂದೇ ದಾರಿಯಲ್ಲಿ ಬೀಳೋಣ. ಅದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ದೊಡ್ಡ ವಿಷಯ ಮಾಡಕ್ ಹೋಗುವಂಥದ್ದು ತಪ್ಪು. ಮತ್ತೆ ಏನಾದ್ರು ವಿಷಯಗಳು ಮಾತಾಡುವಾಗ ವಿರೋಧ ಪಕ್ಷದ ನಾಯಕರು ಸಂಪೂರ್ಣವಾದಂತಹ ಒಂದು ಮಾಹಿತಿ ಇಟ್ಕೋಬೇಕು. ಕೇಂದ್ರ ಸಚಿವರು ಕೂಡ ಉತ್ತಮವಾದಂತಹ ಒಂದು ಮಾಹಿತಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಶ್ರೀನಿವಾಸ್ ಅವ್ರನ್ನ ಹೇಳ್ತಾ ಕಾರಣ ಏನು ಅಂತ ಹೇಳಿದ್ರೆ, ಇವಾಗ ಮಧುನು ಆಂಜನಪ್ಪನ್ನ ಹೊಡೆದವ್ರೆ ಯಾರು ಜಯಪ್ರಕಾಶ್. ಆಮೇಲೆ ಇವ್ರು ಅಲ್ಲೇ ಇದ್ದಾರಲ್ಲ ಶ್ರೀನಿವಾಸ್ ಅವರು, ಅಲ್ಲಿ ಹೋಗ್ಬಿಟ್ಟು ಅಣ್ಣ ಬಾರಣ ನೀವು ಯಾಕಣ್ಣ ನಮ್ಮ ಊರಲ್ಲಿ ಯಾಕೆ ನೀನಾವನ ಏನೇನೋ ಅವಾಜ್ ಶಬ್ದಗಳಿಂದ ಏನೇನೋ ಮಾತಾಡಿದ್ದಾರೆ. ಅವಾಜ್ ಶಬ್ದಗಳಿಂದ ಮಾತಾಡಿದಾಗ ಏನಣ್ಣ ನೀನ್ ಹಿಂಗ್ ಮಾತಾಡ್ತೀನಿ ಅಂತ ಹೇಳಿ ಸ್ವಲ್ಪ ನೋಕಾಟ ಆಗಿದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಹೋಗಿ ಏನು ಸಮಾಧಾನ ಪಡಿಸುವಂತ ಮಾತುಗಳು ಮಾತಾಡಿದ ತಪ್ಪ. ಗ್ರಾಮದ ಮುಖಂಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನಾಗಿ ಮಾತಾಡಿರ್ತಕ್ಕಂಥ ತಪ್ಪ. ಇದನ್ನ ತಪ್ಪು ಅನ್ನುವಂಥ ರೀತಿಯಲ್ಲಿ ಟಾರ್ಗೆಟ್ ಇಟ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿಯ ಸದಸ್ಯನು ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಂಥವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಈ ರೀತಿಯಾಗಿ ಒಬ್ಬ ವಿರೋಧ ಪಕ್ಷದ ನಾಯಕ ಅಂದ್ರೆ 2ನೇ CM ಇದ್ದಾಗ ಅವ್ರು ಬಂದು ಇದನ್ನ ಒಂದು ದೊಡ್ಡ ವಿಷಯ ಮಾಡುವಂತದ್ದು ಎಷ್ಟು ಸರಿ? ಇದು ಜನಸಾಮಾನ್ಯರಿಗೆ ಗೊತ್ತಿದೆ. ಇವಾಗ ಅಲ್ಲಿ ಬಿಜೆಪಿ ಅವರು ಇದ್ರು, ಗಲಾಟೆ ಆದಂತ ಸಂದರ್ಭದಲ್ಲಿ, ಸಣ್ಣ ಗಲಾಟೆ ಆದ ಸಂದರ್ಭದಲ್ಲಿ ದಳದವರು ಇದ್ರು, ಕಾಂಗ್ರೆಸ್ನವರು ಇದ್ರು, ಎಲ್ಲಾ ಮುಖಂಡರು ಇದ್ರು. ಅಲ್ಲಿ ಏನ್ ಸತ್ಯ ಅಂತ ಎಲ್ರಿಗೂ ಗೊತ್ತಿದೆ. ಅದು ಎನ್ಕ್ವೈರಿ ಆಗ್ತದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಪೊಲೀಸ್ ತೀರ್ಮಾನ ಮಾಡಿ ಕ್ರಮ ತಗೊಳ್ತಾರೆ. ಅದನ್ನ ಪೊಲೀಸರು ಬಿಟ್ಟಿದ್ರೆ ಆಗ್ತಾ ಇತ್ತು. ಅದನ್ನು ಬಿಟ್ಬಿಟ್ಟು ಇವರು ಇದನ್ನ ದೊಡ್ಡ ವಿಷಯ ಮಾಡಕ್ ಬಂದಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ನನ್ನ ಭಾವನೆ. ಇದು ರಾಜಕೀಕರಣ ಮಾಡಬೇಕು ಅಂತೇಳಿ ಒಟ್ಟಾಗ ಇದನ್ನ ರಾಜಕೀಕರಣ ಮಾಡಬೇಕು, ಇದನ್ನ ದೊಡ್ಡ ಮಾಡಬೇಕು ಅಂತೇಳಿ ಅವರೇ ಮಾಡಿರ್ತಕ್ಕಂಥದ್ದಲ್ವಾ. ಇವಾಗ ಆ ತರ ಇದ್ದಿದ್ರೆ ಇವರು ಆ ತರ ರಾಜಕೀಕರಣ ಮಾಡ್ಬೇಕು ಅಂತ ಒಟ್ಟಿದ್ರೆ ಇದು ಊರ್ ವಿಷಯ ಬಿಡಪ್ಪ ಅಣ್ಣ ತಮ್ಮ ಅಂತೇಳಿ ಇವರು ಸಮಾಧಾನ ಸುಮ್ಮನೆ ಆಗ್ತಾರೆ. ಶ್ರೀನಿವಾಸ್ ಅವರು ನಾನೇ ಸಾರಿ ಕೇಳ್ತೀನಿ, ನಮ್ಮ ಯಾರು ಮಾಡಿದ್ದಾರೆ ಬೇಕಾದ್ರೆ ಮಾತಾಡಿ, ನಾನು ತಪ್ಪಿದ್ರೆ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ ಅನ್ನೋ ಮಾತು ಕೂಡ ಮಾತಾಡಿದ್ದಾರೆ. ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದಾರೆ. ಏನೇನ ಅದನ್ನ ನಾನು ಹೇಳಿದ್ದು, ಅಲ್ಲಿ ಏನ್ ನಡೆದಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಅಶೋಕ್ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಸರಿಯಾದಂತ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಅವರು ಏನೇನೋ ಹೇಳ್ತಾರೆ. ಕೇಳ್ರಿ, 1 ನಿಮಿಷ ಹೇಳ್ತೀನಿ ಕೇಳ್ರಿ. ನಾವು ಯಾವತ್ತು ಒಂದು ದಿವಸ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ವಿಷಯದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ದಿವಸ ಹೋಗಿಲ್ಲ. ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಇನ್ಸಿಡೆಂಟ್ ನಡೀತು, ಎಲ್ಲಿ ಹೆಗ್ಗೊಂಡಳ್ಳಿನಲ್ಲಿ. ಅವತ್ತು ಪೊಲೀಸ್ನವ್ರು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಗೊತ್ತಿದ್ಯಾ? ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯ್ತು. ಒಂದು 10,000-12,000 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರು ಸರ್ಕಾರ? ಸದನದಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡಿದ್ವಿ ನಾವು, ಚರ್ಚೆ ಮಾಡಿದ್ವಿ ನಾವು ಅದನ್ನ. ಅವತ್ತೇನ್ ಮಾಡಿದ್ರು ಬಿಜೆಪಿ ಸರ್ಕಾರ? ಇವೆಲ್ಲಾನು ಕೂಡ ಸಣ್ಣ ಪುಟ್ಟದಾದಾಗ ಅದನ್ನ ಅಲ್ಲಲ್ಲೇ ತುಳಿದು ಸಮಾಧಾನವಾಗಿ ಗ್ರಾಮಗಳಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಮನಸ್ಸಲ್ಲಿ ಬರ್ಬೇಕು. ಅದು ಗ್ರಾಮ ಮಟ್ಟದಲ್ಲಿ ಸಾಲ್ವ್ ಆಗ್ಬೇಕು. ಇದನ್ನ ದೊಡ್ಡ ವಿಷಯ ಅಲ್ಲ. ನೋಡ್ರಿ, 1 ನಿಮಿಷ ಹೇಳ್ತೀನಿ ಕೇಳ್ರಿ. ಸಮಾಧಾನ ಪಡಿಸಿರೋದು ಯಾರು? DYSP ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್. ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗಕ್ ಮಾಡಿದ್ದಾರೆ. ಇನ್ನು ನಮ್ಮ ಮುಖಂಡರುಗಳು ಇದ್ದು, ಅವ್ರ ಮುಖಂಡರುಗಳು ಇದ್ದು, ಎಲ್ಲ ಬಿಡಿಸಿ ಇದ್ ಮಾಡಿ ಸಾಲ್ವ್ ಮಾಡಿದ್ದಾರೆ ಅಲ್ಲೇ. ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗಿದೆ, ಕಂಟಿನ್ಯೂಷನ್ ಪೀಸ್ಫುಲ್ ಆಗಿದೆ. ಮತ್ತೆ ಕಂಟಿನ್ಯೂಷನ್ ಇವರು ಕಂಪ್ಲೇಂಟ್ ಕೊಡೋರು ಲೀಗಲ್ ಸೆಲ್ ಇಂದ ಕರ್ಕೊಂಡ್ ಬರ್ಬೇಕಾ? ಯಾರು ಬಿಜೆಪಿ ಲೀಗಲ್ ಸೆಲ್ ಇಂದ ಕರ್ಕೊಂಡ್ ಬಂದು 6 ಗಂಟೆನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಇದು ಇಲ್ಲ, ಸಾಯಂಕಾಲ 6 ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಸ್ಥಳೀಯವಾಗಿ ರಾಜಿ ಮಾಡ್ಕೊಳ್ಳೋದಕ್ಕೆ ಪ್ರತಿ ಇಬ್ರು ತಯಾರಿದ್ದಾರೆ. ಆದ್ರೆ ಬಿಜೆಪಿ ಅವರು ಇನ್ವಾಲ್ವ್ ಆಗಿ ಇದನ್ನ ರಾಜಿ ಮಾಡಬಾರ್ದು ಅಂತ ಹೇಳಿ FIR ಮಾಡ್ಲೇಬೇಕು ಅಂತ ಹೇಳಿ ಪ್ರೆಷರ್ ಮಾಡಿ ಮಾಡಿಸಿರ್ತಾರೆ. ಈಗ ನೋಡಿ, ಒಂದು ಗ್ರಾಮದಲ್ಲಿ ಎಲ್ಲರೂ ಅಂಟಮಂದ್ರ ರೀತಿ
ಬೆಳಗ್ಗೆ ಸಾಯಂಕಾಲ ಮುಖ ನೋಡ್ಬೇಕಾಗ್ತದೆ. ಇವತ್ತೇನು ಹೊಸದಲ್ಲ. ನಾಳೆ ಬೆಳಗ್ಗೆ ಸಾಯಂಕಾಲ ಅವ್ರ ಜೊತೆ ಹಾಕೊಂಡು ಎಲ್ಲೆಲ್ಲೋ ಓಡಾಡೋಂಥ ವ್ಯಕ್ತಿಗಳವು. ಇವತ್ತೇನೋ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು. ಬಟ್ ನಾಳೆ ಬೆಳಗ್ಗೆ ಸಾಯಂಕಾಲ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅವರು ಒಂದು ಗ್ರಾಮ ಮಟ್ಟದಲ್ಲಿ ಅದನ್ನ ಪೀಸ್ಫುಲ್ ಆಗಿ ಅದನ್ನ ಬಗೆಹರಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗಿತ್ತು. ಬಿಜೆಪಿಯವರು ಇದನ್ನ ರಾಜಕೀಯ ಮಾಡಬಾರ್ದಾಗಿತ್ತು ಅಂತ ನನಗೆ. ಆಮೇಲೆ ಒಂದು ನಿಮಿಷ ನಾವು ಹೇಳ್ತೀವಿ. ಜಯಪ್ರಕಾಶ್ ಅವ್ರಿಗೆ 54 ವರ್ಷ, ಇದೇ 6 ವರ್ಷಕ್ಕೆ ನಡೆದಿದ್ದಾರೆ. ಅವ್ರಿಗೆ 70 ವರ್ಷ ಅಂತ ಹೇಳಿ, ಅವ್ರಿಗೆ ಅವ್ರ ವಯಸ್ಸು 54 ವರ್ಷ ಇದ್ದಾಗ ಇವ್ರು 70 ವರ್ಷ ಅಂತ ಹೇಳಿ ಹೇಳುವಂತಂದ್ರೆ ಇವ್ರಿಗೆ ಸರಿಯಾದಂತ ಮಾಹಿತಿ ಇದೆ ಅವ್ರ ಬಗ್ಗೆ. ಕರೆಕ್ಟಾಗಿ ತಿಳ್ಕೊಬೇಕು ತಾನೆ. 54 ವರ್ಷನ 70 ವರ್ಷನ ಅವ್ರು ವೃದ್ಧರು ಅಂತೇಳಿ. ಇದು ರಾಜಕೀಕರಣ ಮಾಡುವಂತ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡುವಂಥದ್ದು ಸರಿ ಇಲ್ಲ. ಯಾಕಂದ್ರೆ ಚೆನ್ನಾಗಿದೆ ಕ್ಷೇತ್ರದಲ್ಲಿ, ಎಲ್ಲರೂ ಕೂಡ ಸರಿ ಚೆನ್ನಾಗಿದ್ದಾರೆ, ಅಣ್ಣ ತಮ್ಮಂದ ತರ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮ ಆಶಯ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದಿಂದ ಸಿಗುವಂತ ಮೂಲಭೂತ ಸೌಕರ್ಯಗಳು ಕೊಡ್ಬೋದು ನಮ್ಮ ಆದ್ಯತೆ. ವಿಶೇಷವಾಗಿ ನೋಡಿ, ಮೊನ್ನೆ ಸರ್ಕಾರದ ಒಂದು ಆದೇಶ ಆಗಿದೆ ಕಾವೇರಿ ನೀರು ಕೊಡುವಂಥದ್ದು. ಇದು ಶಾಶ್ವತವಾದಂತ ಒಂದು ಯೋಜನೆ. ಮೆಟ್ರೋ ರೈಲುಗಳು ಇಡೀ ತಾಲೂಕು ಬರ್ತಾ ಇದೆ. ಎಲ್ಲಾನು ಕೂಡ ಮಾಡಬೇಕು. ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ, ಯಾಕಂದ್ರೆ 3 ಬಾರಿ ಕಾಂಗ್ರೆಸ್ ಗೆದ್ದುಬಿಟ್ರು ಅಂತ ಹೇಳಿ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೆಂಗಾರು ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಒಂದು ಹುನ್ನಾರವನ್ನ ಮಾಡಿಸುವಂತ. ನೋಡ್ರಿ, ಒಂದ್ ನಿಮಿಷ, ತಪ್ಪು ನಿಪ್ಪು ಏನಿದೆಯೋ ಅದನ್ನೆಲ್ಲ ಪೊಲೀಸ್ನವ್ರು ಗೊತ್ತಿರ್ತದೆ. ಕಾನೂನು ಏನಿದೆ ಕ್ರಮ ತಗೊಳ್ಳುವಂಥದ್ದು ಅವರು, ಅದನ್ನ ಅವ್ರು ಮಾಡ್ತಾರೆ ಏನಿದೆಯೋ ಅದನ್ನ. ಇದನ್ನ ಇವರು ಉದ್ದೇಶಪೂರ್ವಕವಾಗಿ ಒತ್ತಡ ಮಾಡಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅವ್ರಿಗೆ ತೊಂದರೆ ಕೊಡ್ಬೇಕು, ಅವ್ರಿಗೆ ಏನಾದ್ರು ಮಾಡಿ ಸಮಸ್ಯೆ ಹುಟ್ಟಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ. ಒಂದ್ ನಿಮಿಷ, ನೀವೆಲ್ಲಾರು ಹೋಗಿ ಹಾಸ್ಪಿಟಲ್ ಅಲ್ಲಿ ಮೆಟೀರಿಯಲ್ ತಗೊಳ್ಳಿ. ಯಾವಾಗ ಅಡ್ಮಿಷನ್ ಆಗಿರೋದು? ಯಾರು? ಜಯಪ್ರಕಾಶ್ ಅವ್ರು ಅಡ್ಮಿಷನ್ ಆಗಿರೋದು ಯಾವಾಗ? ಮತ್ತೆ ಅವ್ರಿಗೇನು ಸಮಸ್ಯೆ ಇದೆ ಡಾಕ್ಟರ್ನ ಇಂಟರ್ವ್ಯೂ ಮಾಡಿ. ಗೊತ್ತಾಯ್ತಲ್ಲ? ಗೊತ್ತಾಗ್ತದೆ ಎಲ್ಲ A to Z. ಇದು ಉದ್ದೇಶಪೂರ್ವಕವಾಗಿ ಸಾಯಂಕಾಲ ಹೋಗಿ ಅಡ್ಮಿಷನ್ ಆಗಿ ಬಿಜೆಪಿ ಲೀಗಲ್ ಶೆಲ್ ಬಂದು ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ಏನಿತ್ತು? ಇವರೇ ಕೊಡ್ಬೋದಾಯ್ತಲ್ಲ ಹೋಗಿ. ಬಿಜೆಪಿ ಲೀಗಲ್ ಶೆಲ್ನವ್ರು ಹೋಗಿ ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ಏನಿತ್ತು? ಇದ್ರ ಉದ್ದೇಶ ಏನು? ಇದ್ರ ಹಿಂದ್ಗಡೆ ಏನ್ ನಡೀತಾ ಇದೆ? ಇವರೇ ಕೊಡ್ಬೋದಾಯ್ತಲ್ಲ ಜಯಪ್ರಕಾಶ್ ಅವರು ಕಂಪ್ಲೇಂಟ್. ಲೀಗಲ್ ಶೆಲ್ನವ್ರು ಬಂದು ಒಬ್ಬ ಅಡ್ವೊಕೇಟ್ ಬಂದು ಕಂಪ್ಲೇಂಟ್ ಕೊಟ್ಟರು ಪಾಯಿಂಟ್ಸ್ ಹಾಕಿ. ಅವ್ರು ಏನ್ ಪಾಯಿಂಟ್ಸ್ ಕೊಟ್ಟಿದ್ರು ಅದ್ರ ಬಗ್ಗೆ FIR ಹಾಕಿದ್ದಾರೆ. ಅವ್ರದ್ದೇನ್ ಮಿಸ್ಟೇಕ್ ಇರ್ತದೆ, ನಮ್ದೇನ್ ಮಿಸ್ಟೇಕ್ ಇರ್ತದೆ, ಇನ್ನೊಬ್ರದ್ದೇನ್ ಮಿಸ್ಟೇಕ್ ಇರ್ತದೆ? ಶಾಸಕರ ಪ್ರಭಾವ ಬಳಸಿದ್ರೆ FIR ಏನಕ್ಕೆ ಆಗ್ತಾ ಇತ್ತು? ಅವೆಲ್ಲ ನಾವು ಯಾವತ್ತೂ ಕೂಡ, ಇವತ್ತು 10 ವರ್ಷದಿಂದಾನು ಕೂಡ ಯಾವುದೇ ಒಂದು ಸಮುದಾಯ ಜಾತಿ ನೀತಿ ಅಂತ ಹೋದವರಲ್ಲ ನಾವು. ಎಲ್ಲಾ ಸಮುದಾಯದವರು ನಾವು ಮಾಡತಮ್ಮ ಆ ಒಂದು ಭಾವನೆಯಲ್ಲಿ ಹೋದ. ಇದನ್ನ ಸಣ್ಣ ವಿಷಯಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಬಂದು ಇದನ್ನ ಮಾಡ್ತಾರೆ ಅಂದ್ರೆ ಅವರ ವೈಯಕ್ತಿಕವಾಗಿ ನಾನು ಹೇಳೋದು ಹೇಳಿದ್ರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ. ಇದು ನನ್ನ ವಾದ ಅಷ್ಟೇ. ಯಾವುದು ನೋಡ್ತಾ ಇದ್ದಾರಲ್ಲ ಕಣ್ಣು ಮುಂದೆ, ಸಣ್ಣ ವಿಷಯ ಅದು. ಅದಕ್ಕೆ ಬಂದ್ಬಿಟ್ಟು ಇವಾಗ ಕಂಪ್ಲೇಂಟ್ ಕೊಟ್ಟರೆ ಟೈಮೇ ಬೇರೆ. ಲೀಗಲ್ ಶೆಲ್ನವ್ರು ಬಂದು ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಪ್ರಕಾಶ್ ಅವರೇ ಕಂಪ್ಲೇಂಟ್ ಕೊಡ್ಬೋದಾಯ್ತು. ಕರೆಕ್ಟಾ ಇಲ್ವಾ? ಪ್ರಕಾಶ್ ಅವರೇ ಹೋಗ್ಬಿಟ್ಟು ಆದ ತಕ್ಷಣ ಗಲಾಟೆ ಆದ ತಕ್ಷಣ ಕಂಪ್ಲೇಂಟ್ ಕೊಟ್ಟು ಬರ್ಬೋದಾಯ್ತಲ್ಲ. ಸಾಯಂಕಾಲ 6 ಗಂಟೆಗೆ ಲೀಗಲ್ ಶೆಲ್ ಬಂದು ಏನ್ ಕಂಪ್ಲೇಂಟ್ ಕೊಟ್ರು ಅಲ್ಲಿ? ಇದ್ರ ಉದ್ದೇಶ ಏನು? ಒಂದು ನಿಮಿಷ, ಪೊಲೀಸ್ ಅವ್ರಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಅಧಿಕಾರಿಗಳು ಅವ್ರ ಕೆಲಸ ನಾವು ಮಾಡ್ತಾರೆ. ಹಿಂದೆ ನಡೆದಂತ ಉದಾಹರಣೆ ಹೇಳ್ತೀನಿ. ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಜಮೀನು ವಿಷಯ, ಒಬ್ಬ SCಗಳ ಜಮೀನು, ಅದು SCಗಳ ಜಮೀನು ಆಗಿದ್ದಾಗ ಅವ್ರ ಹತ್ರ ಎಲ್ಲ A to Z ರೆಕಾರ್ಡ್ಸ್ ಇತ್ತು. ಒಬ್ಬ ಪೊಲೀಸ್ ಅಧಿಕಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವಿನ್ಯೂ ವಿಷಯಕ್ಕೆ ಎಂಟ್ರಿ ಆಗಂಗಿಲ್ಲ, ಲ್ಯಾಂಡ್ ವಿಷಯಗಳಲ್ಲಿ ಎಂಟ್ರಿ ಆಗಂಗಿಲ್ಲ. ಇವನೇ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಅಲ್ಲನ್ನ ಹೋಗಿ ಅಳತೆ ಮಾಡಿ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕುವಂಥದ್ದು ಇತ್ತು. ಪೊಲೀಸ್ ಅಧಿಕಾರಿ ಯಾಕೆ ಹೋಗಿ ಕಾಂಪೌಂಡ್ ಹಾಕ್ಸ್ದ? ಅವ್ರಿಗೆ ಸಂಬಂಧ ಬರಲ್ಲ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರೋದು ಅಂತೇಳಿ ನಾವು ಅದನ್ನ
ಆ, ಅವಾಗ ಕೇಳಿದ್ದು ಯಾರಿಗೆ, ಸರ್ಕಾರಕ್ಕೆ ಅವಾಗ ಸೆಷನ್ ಅಲ್ಲಿ ಕೇಳಿದ್ದು ಅದು. ಅವ್ರು ಬರಂಗೇ ಇಲ್ಲ. ಮತ್ತೆ ಆವಾಗ ಪೊಲೀಸ್ನವ್ರು ಯಾಕೆ ಎಂಟ್ರಿ ಆಗ್ಬೇಕಾಗಿತ್ತು? ಅದು ಹಿಂದ್ಗಡೆ ಏನಿತ್ತು? ಇದು ಸಿವಿಲ್ ಮ್ಯಾಟರ್ ಅಲ್ವಾ ಅದು? ಪ್ರತ್ಯಕ್ಷದರ್ಶಿಗಳು ಹೇಳ್ರಪ್ಪ, ನೋಡಪ್ಪ, ಹೇಳೋ ತಿಳ್ಕೊಂಡು ಹೇಳಿ ಬರೋಲ್ಲ. ಇವರೇನೇನೆ ಗಲಾಟೆಗೆ ಇಲ್ಲ, ಮೂಲಗಳು ಹೇಳಪ್ಪ, ಹೇಳು. ಜೋರಾಗಿ ಹೇಳಪ್ಪ, ಪರವಾಗಿಲ್ಲ. ನಾನೇ ಏನು ಅಂದ್ರೆ ನಾನು ಹೊರಗಡೆ ಆಚೆ ಕಡೆ ಎಲ್ಲ ಕಾಣಿಸ್ಕೊತಾ ಇದ್ದೆ, ಎಲ್ಲಿ ಗೇಟ್ ಹತ್ರ ಇವರು ಇದ್ರು, ಬಿಜೆಪಿ ಇವರು ಇದ್ರು, ಯಾರೋ ಪ್ರಕಾಶ್ ಅವರು ಇದ್ರು, ನಾನು ಇದ್ದೆ. ನಮ್ಮ ಯಾರೋ ಇಬ್ಬರು ಹಿಂಸರು ಬಂದು ಗಾಡಿ ಒಳಗಡೆ ಕೂತು ನಾನು ಗೊತ್ತಾಗಲ್ಲ ತೋರ್ಸಪ್ಪ ಅಂತ ಹೇಳಿದ್ರು. ನಾನೇನು ಮಾಡಿ ಒಳಗಡೆ ಹೋಗಿದ್ದ ಹೋಗ್ಬಿಟ್ಟು ಅವ್ರು ತೋರ್ಬಿಟ್ಟು ಬಂದೆ. ಬರೋವಾಗ ಈ ಫೋಟೋ ಸೀನ ಬಂದು ಒಳಗಡೆ ಏನು ನೀನು ಒಳಗಡೆ ಬಂದು ಕ್ಯಾನ್ಸ್ ಮಾಡ್ತಾ ಇದೆಯಾ ನನ್ನ ಮೇಲೆ ಇದು ಮಾಡಿದ್ರು. ನಾನು ಹೇಳಿದೆ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಬ್ಬರು ಒಳಗಡೆ ನಾವು ಹೇಳಿದ್ವಿ, ನಾನು ಕರ್ಕೊಂಡ್ಬಂದು ಇಬ್ಬರು ಹಿಂಸರನ್ನ ತೋರ್ಸಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳಿದೆ. ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದಾಗ ಅವ್ರು ಪೊಲೀಸರು ನಮ್ಮನ್ನ ಬೇಯಿಸಿದ್ರು. ನಾನು ಹೇಳಿ ಸರ್ ಅವ್ರು ಕಳಿಸಿ ನಾವು ಹೋಗ್ತೀವಿ, ನಮ್ಮ ಮೇಲೆ ಯಾಕೆ ಮಾಡ್ತಿದ್ದೀವಿ ಅಂತ ನಾವು ಹೇಳಿದ್ ನಿಜ. ಅದೇ ಟೈಮ್ ಪ್ರಕಾಶ್ ಅವರು ಬೆಳಗ್ಗೆಯಿಂದ ನಾವು ಮಾಡ್ತೀವಿ ಅದ್ರಲ್ಲಿ ನೀನು ಬಿಡಿ ಅಂತ ನಾವು ಸಮಾಧಾನವಾಗಿ ಮಾತಾಡ್ತಿದ್ವಿ. ಆ ಕಡೆ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸನ ಅವರು ಆ ಕಡೆ ಈ ಕಡೆ ಬಂದರು. ಅವ್ರು ಬಂದು ಊರಲ್ಲೆಲ್ಲ ಯಾಕೆ ನಾವೆಲ್ಲ ಮುಂದೆ ಅಂದ್ಬಿಟ್ಟು ಸಮಾಧಾನ ಮಾಡಿ ಹೋದಿ. ಅವ್ರ ಜೊತೆ ಹಾಕೊಂಡು ಅಣ್ಣ ಅಂದ್ರು ಅವರು, ಶ್ರೀನಿವಾಸನವರು ಪ್ರಕಾಶ್ನ ಅಣ್ಣ ಅಂತ. ಆಯಾ ಪದನ ಮನ್ಮನ್ ಮ್ಯಾಲ ಅಂತ ತೆಲುಗುನಲ್ಲಿ ಹೇಳಿ ಮನ್ಮನ್ ಪದನ ಅಂತ ಒಂದು 200 ಮೀಟರ್ ನಡ್ಕೊಂಡು ಹೋದ್ರು. 200 ಮೀಟರ್ ನಡ್ಕೊಂಡು ಹೋದಾಗ ಅವ್ರಿಗೆ ಪ್ರಕಾಶ್ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ. ಇದು ಅಲ್ಲೇನೈತೆ ಅಂತ ಗೊತ್ತಿಲ್ಲ. ಅವ್ರಿಗೂ ಇವ್ರಿಗೂ ಸ್ವಲ್ಪ ಕ್ಲಾಶ್ ಆಯ್ತು. ಕ್ಲಾಶ್ ಆದಾಗ ಚಿನ್ನಣ್ಣವ್ರ ಕೈಯಲ್ಲಿ ಇದ್ರ ಮೇಲೆ ಕೈ ಹಾಕೊಂಡು ಮನ್ಮನ್ ಮೂರ್ ಕೆಲ ನಾವು ಪದನ ಅಂತ ಹೇಳಿದ್ರು. ಆವಾಗ ಅವ್ರೇನು ಪ್ರಕಾಶ್ ಕೈ ತೊಟ್ಟು ನೀನೇನು ಹೇಳೋ ನನಗೆ ಇಲ್ಲ ಶಾತ್ಯಗಳು ಮಕ್ಕಿ ಕೆಲಸ ಇಲ್ಲ ಡಯಲ್ ಅಂತ ಹೇಳಿದ್ರು. ಆ ಮಾತು ಹೇಳಿದಾಗೆ ಹಿಂದೆಯಿಂದ ಸೀನಣ್ಣವ್ರು ಏನು ಗೊತ್ತಿಲ್ಲ. ಹಿಂದೆಯಿಂದ ಯಾರು ಇದ್ರು ಅವ್ರೇನು ಹೇಳೋಣ ಹಂಗಂತೆ ಹೊಳ್ಳಿದ್ ನಿಜ, ಹೊಡೆದಿಲ್ಲ, ಹೊಳ್ಳಿದ್ ನಿಜ. ಹೊಡೆದಾಗ ಏನಾಯ್ತು ಬ್ಯಾಲೆನ್ಸ್ ಆಗಿ ಗಾಡಿ ಮೇಲೆ ಗೊತ್ತಿಲ್ಲ, ಯಾರು ಹೊಡೆದಿಲ್ಲ. ಆವಾಗ ಅವ್ರ ಬಂದು ಸ್ವಲ್ಪ ಗಲಾಟೆ ಆಯ್ತು. ಯಾರು ಹೊಡೆದಿಲ್ಲ ಏನಿಲ್ಲ, ಗಲಾಟೆದಾಗ ಸ್ವಲ್ಪ ಬಂದ ಆಯ್ತು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದುವರೆಗೂ ಸೀನಣ್ಣವ್ರು ಅಣ್ಣನೇ ಅಂತ ಹೇಳಿದ್ರು. ಬೇರೆ ಅದೇ మా ఇంట్లో శాతగాళ్ళు ఉన్నోళ్ళందరూ మా ఇంట్లో వచ్చి మాకు కలిసి వేసుకుని మా ఇంట్లో వచ్చి న్యాయం చేసి ಅಂತ ಹೇಳಿದ್ರು. ಈ ಮಾತು ಅದೇ ಹೇಳಿದ್ರು, ಅದೇ ಹೇಳಿದ್ರಲ್ಲ మా ఇంట్లో శాతగాళ్ళు ಹೇಳಿದ್ರು. ಅಲ್ಲ ಜಾತಿನೂ ಬಳಸಿದ್ರು ಅಲ್ಲಿ, ಜಾತಿನೂ ಬಳಸಿದ್ರು. ಅದು ಅದು ಏನು ಅಂದ್ರೆ ಮಾಲೋಳ ಅಂತಾನು ಲೀಡರ್ ಅಂತ ಹೇಳಿದ್ದಾರೆ. ನನ್ಗೆ ಹೇಳಿದ್ದಾರೆ. ಯಾಕಂದ್ರೆ ನಾನು ಫಸ್ಟ್ ಡಿವಿಷನ್ ಅಲ್ಲಿ ಬೂತ್ ನಂಬರ್ 1ನೇ ಡಿವಿಷನ್ ಮಾರ್ತಿನಗರದಲ್ಲಿ ಬರೋದು. ನನ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಹೇಳಂತಾನು ಹೇಳ್ಬೋದಾ ನನ್ಗೆ ಹೇಳಿದ್ದಾರೆ. ಎಷ್ಟೋ ಸತಿ ನನ್ಗೆ ಅಲ್ಲಿ ನನ್ಗೆ ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲನೂ ಒಳ್ಳೆಯದು, ನೀನು ಏನ್ ಹೋಗಿ ಮಾಡ್ತೀಯ ಅಲ್ಲಿ ನನ್ಗೆ ಎಷ್ಟೋ ಸತಿ ಧಮಕಿ ಹಾಕೋರೆ, ನೀನು ಬಲ್ಜಿಗರಾಗಿ ನೀನು ಒಳ್ಳೆ ನನ್ಗೆ ಎಷ್ಟೋ ಸತಿ ಗಲಾಟೆ ಮಾಡಿದ್ರೆ ದಾಂಧೆಯನ್ನು ಮಾಡಿದ್ದಾರೆ. ನಾನು ಶಾಸಕರಿಗೆ ನಾನು ಫಸ್ಟ್ ಟೈಮ್ ನಾನು ಗೊತ್ತು JDS ಆಮೇಲೆ ನಾವು 15 ಕಾಂಗ್ರೆಸ್ ಯಾರೋ ಆವಾಗ ನಾವು ಫಸ್ಟ್ ಟೈಮ್ ಕಾಂಗ್ರೆಸ್ ಕೊಟ್ಟೋದಾಗ ನನಗೆ ಹೇಳಿದ್ದಾರೆ ಏನ್ರಾ ಕಾಂಗ್ರೆಸ್ ಏನ್ರಾ ಇಟ್ಲ ಅಂತ ನನ್ನ ಹೇಳಿದೆ. ನಾನು ತುಂಬ ಕಿರುಕುಳ ಕೊಟ್ಟವ್ರೆ. ಇದೇನು ಹಿಂಗೆಲ್ಲ ನಾನು ಅವ್ರ ಮೇಲೆ ಡ್ರೈವರ್ ಕೆಲಸ ಮಾಡೋದು ನನಗೆ ಅಂದರೆ ಮುಂದ್ರ ಡ್ರೈವರ್ ಪಂಚಾಯತ್ ಮಾಡ್ತಾ ನನಗೆ ಹೇಳೋ ಅಂತ ನಾವು ಹೇಳ್ಬೇಕಲ್ವಾ. ನಮ್ಮನೇಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದು ನೀನು ಇವಾಗ ನಮ್ಮ ಮುಂದೆ ಬಿಳಿ ಶೀಟ್ ಹಾಕೊಂಡು ನಮ್ಮ ಮುಂದೆ ಬಂದು ಕುತ್ಕೊಂತೀಯಾ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳೋರು, ನಾನೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ ನನಗೆ ಸುಮಾರು ಸತಿ ಹೇಳಿದ್ದಾರೆ. ಆಮೇಲೆ ನನಗೆ ಹೇಳಿದ್ದಾರೆ ಆ ಮಾತುಗಳೆಲ್ಲಾನು ವೀಡಂತಾನು ಈಗ ಏನಾಗಿದೆ ಅದನ್ನ ಇವರಿದಾರಲ್ಲ, ಇವರು ಆಂಜಿ ಅಂತೇಳಿ ಇವರು ಕೂಡ ಬಡಜ ಸಮುದಾಯ, ಆಮೇಲೆ ಪ್ರಕಾಶ್ ಅವರು ಬಡಜ ಸಮುದಾಯ, ಮಧುನು ಬಡಜ ಸಮುದಾಯ, ಇವರು ಎಲ್ಲ ಒಂದೇ ಸಮುದಾಯದವರು. ಇದನ್ನ ಗಲಾಟೆ ಆಗಿದ್ದನ್ನ ಬಿಡಿಸೋಕ್ ಹೋಗಿ ಬಾರಾಡ ಅಂತೇಳಿ ಜಯಪ್ರಕಾಶ್ ಕರ್ಕೊಂಡು ಹೋಗಿದ್ದು ಶ್ರೀನಿವಾಸ್ ಕರ್ಕೊಂಡು ಹೋದಾಗ ಅವಾಗ ನೀನ್ ಯಾವ ನನ್ನ ಮಾತಾಡ್ತೀನಿ ಅಂತ ಹೇಳಿ ಆವಾಗ ಸ್ವಲ್ಪ ಜಾತಿ ಬಗ್ಗೆ ಮಾತಾಡೋದು ಇಷ್ಟೇ. ಹಂಗೆ ಕತೆ ಅದ ಅದು ಕತೆ. ಏನಾಗಿದ್ದೇನಪ್ಪ
ಅದು ಏನೇ ನಿಂದೆ ಮಾಡಿದ್ರು ಏನೇ ಇದ್ರು ಆ ಊರಲ್ಲಿ ಅಣ್ತಮ್ಮಂದ್ರ ತರ ಅವ್ರು ಕಿತ್ತಾಡ್ಕೊಳ್ಳೋದು ಅವರು. ಅದೇನ್ ದೊಡ್ಡ ಇದೇ ಇಶ್ಯೂನೂ ಅಲ್ಲ. ಇದು ರಾಜಕಾರಣವಾಗಿ ಈ ಸಾರಿ ಅದನ್ನ ರಾಜಕಾರಣವಾಗಿ ತಗೊಂಡು ನಮ್ಮದಲ್ಲ ಏನಿಲ್ಲಪ್ಪ, ನಮ್ದೇನಿರ್ತದೆ, ಒಟ್ಟಾಗಿ ಹೋಗ್ಲಿ ಅನ್ನೋದು ನಮ್ದು. ಚೆನ್ನಾಗಿರ್ಲಿ ಊರೆಲ್ಲ ಅಣ್ಣ ತಮ್ಮ ಸಾಮರಸ್ಯವಾಗಿ ಹೋಗ್ಲಿ ಅನ್ನೋದು ನಮ್ದು ಅಷ್ಟೇ. ಅಲ್ಲ ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದು ಅಲ್ಲಿ ಇವ್ರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಗಲಾಟೆ ಆಗಿದೆ. ಗಲಾಟೆ ಆದಾಗ ಮಾತುಕತೆಗಳೆಲ್ಲ ನಡೆದಿದೆ. ಆಮೇಲೆ ಇದು ಊರ್ ವಿಷಯ ಬೇಡ, ನಾವ್ ಯಾರು ಕಂಪ್ಲೇಂಟ್ ಕೊಡೋದು ಬೇಡ, ಸುಮ್ಮನೆ ಯಾಕೆ ಬೇಕು ಅಂತೇಳಿ ಇವರೇ ಸುಮ್ಮನೆ ಆಗಿರೋದು ಫಸ್ಟ್. ಈಗ ಪದೇ ಪದೇ ಒಬ್ಬ ರೌಡಿ ಮಾಜಿ ಅಧ್ಯಕ್ಷನ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನ 10-15 ವರ್ಷದಿಂದ ಅವರು ಗ್ರಾಮದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಏನೋ ಎಲ್ಲ ಇವತ್ತು ಎಲ್ಲಾ ಜನಾಂಗದಲ್ಲೂ ಒಟ್ಟಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ವಾತಾವರಣ ನಾವು ನೋಡ್ತಾ ಇದೀವಿ, ನಾವು ಕಣ್ಣಾರೆ ನೋಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಇವ್ರ ರಾಜ್ಯ ನಾಯಕರೆಲ್ಲ ಬಂದ್ಬಿಟ್ಟು ರೌಡಿ ಶೀಟು ಅಂದ್ರೆ ಒಂದು ಮಾನವ ಹಕ್ಕಿಗೆ ಅದು ಧಕ್ಕೆ ತರ್ತಕ್ಕಂಥದ್ದಲ್ವ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋದು. ನನ್ನ ಪ್ರಕಾರ ಯಾವುದೇ ವಿಚಾರದಲ್ಲಿ ಇತ್ತೀಚೆಗೆ ಒಂದು ಸಣ್ಣ ಗಲಾಟೆ ಕೂಡ ಮಾಡ್ಕೊಂಡವ್ರಲ್ಲ ಶ್ರೀನಿವಾಸ್. ಪದೇ ಪದೇ ಅದನ್ನ ರೌಡಿ ಶೀಟ್ ಅಂದ್ರೆ ಒಂದು ತೇಜೋವಧೆ ಮಾಡಿದಂತೆ ಆಗ್ತದೆ. ಅದೆಲ್ಲ ಹೇಳ್ತಾ ಹೋದ್ರೆ ಒಂದು ವರ್ಷದಿಂದ ನಮ್ಮ ಶಾಸಕರು ಬಂದ್ಮೇಲೆ ಯಾವುದೇ ಒಂದು ಜಾತಿ ಜೊತೆ ಗಲಾಟೆ ಇಲ್ಲ, ಎಲ್ಲಾ ಜಾತಿಗಳು ಸಮಾನವಾಗಿ ಹೋಗ್ತಾ ಇದೀವಿ, ಯಾವುದೋ ಒಂದು ಸಾಮರಸ್ಯ ಕೆಟ್ಟಿಲ್ಲ. ಆ ವಿಚಾರದಲ್ಲಿ ಅವ್ರು ಹತಾಶರಾಗಿ ಅದರ ಮಾತಾಡ್ತಾ ಇದ್ದಾರೆ ಅಷ್ಟೇ. ಯಾವ್ದನ್ನ 11 ವರ್ಷದಲ್ಲಿ ಯಾವ್ದೋ ಒಂದು ಜಾತಿಗಳನ್ನ ತೋರಿಸ್ತೀರಾ? ಅವ್ರು ಬಿಜೆಪಿ ಅವ್ರಿಗೂ ಗೊತ್ತಲ್ಲ. ಬಿಜೆಪಿ ಅವರು ಹೇಳ್ತಾರೆ ಶಿವಣ್ಣ ಬಂದ್ಮೇಲೆ ಒಂದು ಆನೇಕಲ್ ತಾಲೂಕಲ್ಲಿ ಪೀಸ್ಫುಲ್ ಸಾಮರಸ್ಯವಾಗಿ ನಡೀತಾ ಇದೆ, ಎಲ್ಲಾ ಜಾತಿಗಳು ಸಮಾನತೆ ಹೇಳ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಬೇಗ ಕೆಲವರು, ಎಲ್ಲರೂ ನಾನು ಹೇಳಲ್ಲ, ಕೆಲವರು ಏನಂದ್ರೆ ಏನೋ ಒಂದು ಅಜೆಂಡೆ ಬೇಕಷ್ಟೇ. ನಮ್ಮ ವಿರೋಧ ಪಕ್ಷ ನಾಯಕರಿಗೂ ಅಷ್ಟೇ. ಅವ್ರಿಗೆ ಏನಂದ್ರೆ ಬರಗಾಲದ ಪರಿಸ್ಥಿತಿ ಬಗ್ಗೆ, ಕೋವಿಡ್ ಪರಿಸ್ಥಿತಿ ಅಂತ ಟೈಮಲ್ಲಿ ಅವ್ರು ಆಚೆ ಬಂದಿಲ್ಲ. ನಮ್ಮ ಕೇಂದ್ರ ಸಚಿವರು ಅಷ್ಟೇ ಅಂತ ಟೈಮಲ್ಲಿ ಆಚೆನೆ ಬಂದಿಲ್ಲ ಅವ್ರಿಲ್ಲ. ಇವಾಗ ಬಂದು ಎಲೆಕ್ಷನ್ ಟೈಮಲ್ಲಿ ಯಾವ್ದೋ ಚಿಕ್ಕ ಗಲಾಟೆ ಬಿದ್ರೆ ಹೋಗ್ಬೇಕು, ಅಲ್ಲಿ ಮಾತಾಡ್ಬೇಕು, ಒಂದು ಹಣ ಬಿದ್ರೆ ಅಲ್ಲಿ ಗಲಾಟೆ ಮಾಡ್ಬೇಕು ಅಷ್ಟೇ ಅವ್ರದ್ದು. ಏನು ಅಜೆಂಡಾ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಅವ್ರನ್ನ ಇವತ್ತು ಮತ ಕೇಳಕ್ಕೆ ಆನೇಕಲ್ ತಾಲೂಕಲ್ಲಿ ಯಾರಾದ್ರೂ ಅಭಿವೃದ್ಧಿ ಬಗ್ಗೆ ಮತ ಕೇಳಿದ್ದೀರಾ? ಬಿಜೆಪಿ ಅವರು ನಾವು ಇಂಥ ಕೆಲಸ ಮಾಡಿದ್ದೀವಿ, ನಮ್ಮ ಮತ ಕೊಡಿ ಅಂತ ಕೇಳಿದ್ರು ನೋಡಿದ್ದೀರಾ? ಹಿಂದೂ ಮುಸ್ಲಿಂ ಜಾತಿ ಇದು ಬಿಟ್ರೆ ಇನ್ನೇನಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲಾ ಜನಾನ ಸಮಾನವಾಗಿ, ಎಲ್ಲಾ ಜನಾಂಗದವ್ರನ್ನ ಸಮಾನವಾಗಿ ನೋಡ್ಸ್ಕೊಂಡು ಹೋಗಿ ಎಲ್ಲಾ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತಾರೆ. ಅದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಯ್ತಪ್ಪ, ಧನ್ಯವಾದಗಳೆಲ್ಲ. ಥ್ಯಾಂಕ್ ಯು. ಪಾಪ ಚುನಾವಣೆ